ಈ ಒಂದು ಸ್ಪೆಷಲ್ ಡ್ರಿಂಕನ್ನು ವಿತಿನ್ 1 ಮಿನಿಟ್ ಅಥವಾ 2 ಮಿನಿಟಲ್ಲಿ ಮಾಡಿಬಿಡ್ಬೋದು. ನೀವು ಯಾವತ್ತೂ ಕೂಡ ಟ್ರೈ ಮಾಡಿಲ್ಲ, ಮಿಸ್ ಮಾಡದೆ ಟ್ರೈ ಮಾಡಿ. ವಿಡಿಯೋ ನೋಡ್ತಾ ಇದ್ದೀರಾ, ಸ್ಕಿಪ್ ಮಾಡಬೇಡಿ, ಯಾಕಂದರೆ ಅದ್ಭುತವಾಗಿರೋ ಅಂಥ ರೆಸಿಪಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನು ಇಲ್ಲೊಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾವು ಎಳನೀರಲ್ಲಿ ಅದು ಏನು ಬಂಬ್ಲು ಅಂತ ಹೇಳ್ತೀವಿ, ತಿರುಳು ಬರುತ್ತೆ ಅಲ್ವಾ, ಕಾಯಿ ಬರುತ್ತೆ ಅಲ್ವಾ, ಸೊ ಅದನ್ನು ಚಾಪ್ ಮಾಡಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ನೀವು ಚಾಪ್ ಮಾಡಿ ಸರ್ವ್ ಮಾಡೋದ್ರಿಂದ ಸಕ್ಕತ್ತಾಗಿ ಬರುತ್ತೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಸಬ್ಜಾ ಸೀಡನ್ನು ಹಾಕ್ತಾ ಇದ್ದೀನಿ. ಇದನ್ನು ನೆನೆಸಿಟ್ಟಿರೋ ಅಂಥದ್ದು. ಅದು ಕೂಡ ಈ ಒಂದು ಸಮ್ಮರ್ಗೆ ಮಾಡಿಸಿರೋ ಅಂಥದ್ದು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಗೋಂದ್ ಕಟೀರ ಅಂತ ಬರುತ್ತೆ ಅಲ್ವಾ, ಸೊ ಅದನ್ನು ಕೂಡ ನಾನಿಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ. ಸಮ್ಮರ್ ಅಂದರೆ ತುಂಬ ಬಿಸಿಲಿರುತ್ತೆ, ಸೊ ಆದಷ್ಟು ನಾವು ತಂಪಾಗಿರೋಂಥ ಪಾನೀಯ ಬೇಕು ಅಂತ ಅಂದ್ಬಿಟ್ಟು ಹುಡುಕ್ತಾ ಇರ್ತೀವಿ. ಸೊ ಈ ರೀತಿಯಾಗಿ ಮನೆಯಲ್ಲಿ ಟ್ರೈ ಮಾಡಿ, ಸಕ್ಕತ್ತಾಗಿ ಬರುತ್ತೆ. ಚಿಕ್ಕವರಿಂದ ದೊಡ್ಡವ್ರ ತನಕ ಇಷ್ಟಪಟ್ಟು ಕುಡಿತಾರೆ. ಏನ್ರಿ ಮೊದಲೇ ಹೇಳ್ಬಾರ್ದಿತ್ತಾ ಈ ರೆಸಿಪಿನ ಅಂತ ನೀವು ಅಂದ್ಕೊಳ್ತೀರಾ, ಬಟ್ ಪರವಾಗಿಲ್ಲ, ಈಗಲೂ ಕೂಡ ಸಮರ್ ಇದೆ, ಮಿಸ್ ಮಾಡದೆ ಟ್ರೈ ಮಾಡಿ. ಎಳ್ನೀರನ್ನು ಅಮೃತ ಅಂತ ಹೇಳ್ತೀವಿ, ಅದಕ್ಕೂ ಇನ್ನೂ ಏನ್ರಿ ಈ ಥರ ಮಾಡ್ತಿದ್ದೀರಾ ಅನ್ಬೋದು. ಒಂದು ಸಲ ಡಿಫ್ರೆಂಟಾಗಿ ಈ ರೀತಿಯಾಗಿ ಟೇಸ್ಟ್ ಮಾಡಿ, ಸಕ್ಕತ್ತಾಗಿರುತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ನಾನಿಲ್ಲಿ ಎಳನೀರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಇದಕ್ಕೆ ಬೇಕು ಅಂದರೆ ಕಲ್ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಇದರಲ್ಲಿ ಇರೋವಂಥ ಸ್ವೀಟೇ ಸಾಕು ಅಂತ ನಾನಿಲ್ಲಿ ಕಲ್ ಸಕ್ಕರೆನೂ ಕೂಡ ನಾನು ಆ್ಯಡ್ ಮಾಡಿಲ್ಲ. ನೋಡಿ, ಇವಾಗೆಲ್ಲ ಒಂದು ರೌಂಡ್ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಸೂಪರಾಗಿರೋ ಅಂಥ ಎಳ್ನೀರು ಕೂಲ್ ಡ್ರಿಂಕ್ಸ್ ರೆಡಿ ಆಗಿಬಿಡುತ್ತೆ. ಸಕ್ಕತ್ತಾಗಿರುತ್ತೆ. ನಾನು ಹೇಳ್ದಾಗೆ ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗೆಲ್ಲ ರೆಡಿ ಆಗಿದೆ, ನಾನು ಸರ್ವ್ ಮಾಡ್ತಾ ಇದ್ದೀನಿ. ನಾನು ಹೇಳ್ದಾಗೆ ಇದರಲ್ಲಿ ಬರೋವಂಥ ಕಾಯನ್ನು ಫೈನ್ ಚಾಪ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಸಲ ಇಲ್ಲ ಆ ರೀತಿಯಾಗಿ ಚೆನ್ನಾಗಿ ಇಷ್ಟ ಆಗಲಿಲ್ಲ ಅಂತಂದರೆ ನೀವು ಮಿಕ್ಸಿ ಮಾಡಿ ಕೂಡ ಹಾಕ್ಬೋದು. ಬಟ್ ಈ ರೀತಿ ಹಾಕೋದ್ರಿಂದ ಬಾಯಿಗೆ ಪಲ್ಪ್ ಥರ ಸಿಗ್ತಾ ಇರುತ್ತಲ್ಲ, ಸೊ ತುಂಬ ಚೆನ್ನಾಗಿರುತ್ತೆ. ಆಸಮ್ ಡ್ರಿಂಕ್ ಅಂತ ಹೇಳ್ಬೋದು. ಸೊ ನೀವು ಕೂಡ ಮಿಸ್ ಮಾಡದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.